स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಇವತ್ತು ಪತ್ರಿಕೋದ್ಯಮದ ಬಗ್ಗೆ ಕೆಲವೆಡೆ ಅವಹೇಳನಕಾರಿ ಮಾತುಗಳನ್ನು ಕೂಡ ಕೇಳಿಬರ್ತಾ ಇದ್ದೇವೆ. ಜೊತೆಗೆ ಪತ್ರಿಕೋದ್ಯಮ ಏನ್ ಎಂಬುದನ್ನು ಕೂಡ ಇತ್ತೀಚೆಗೆ ಕೆಲವರಿಗೆ ಇದು ಒಂದು ಅರ್ಥಪೂರ್ಣವಾಗಿ ತಿಳಿಸುವಂತ ಕಾರ್ಯ ನಮ್ದಾಗಿದೆ. ಪತ್ರಿಕೋದ್ಯಮವನ್ನೇ ತನ್ನ ವೃತ್ತಿ ಮಾಡಿಕೊಂಡು ಪತ್ರಿಕೋದ್ಯಮವನ್ನೇ ಧರ್ಮ ಎಂದು ನಂಬಿ ಇತ್ತೀಚೆಗೆ ಹಲವು ಪತ್ರಕರ್ತರು ತಮ್ಮ ಪತ್ರಿಕೋದ್ಯಮವನ್ನು ಮುಂದುವರಿಸ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕೂಡ ಪತ್ರಿಕೋದ್ಯಮದ ಯಾವ ರೀತಿ ಪ್ರಭಾವ ಇದೆ, ಅದರ ಮಹತ್ವ ಏನು ಎಂಬುದನ್ನು ಕೂಡ ಸಾಕಷ್ಟು ಜನರಿಗೆ ಅರಿವು ಕೂಡ ಇದೆ. ಆದ್ರೆ ಕೆಲವು ಜನರು, ಕೆಲವು ಪುಡಾರಿ ವ್ಯಕ್ತಿಗಳು, ಕೆಲವರು ಪತ್ರಿಕೋದ್ಯಮವನ್ನೇ ಅರ್ಥವನ್ನು ತಿಳಿದುಕೊಳ್ಳದಂತ ವ್ಯಕ್ತಿಗಳು, ಅದರ ಅಂತದಂತನೂ ಕೂಡ ಗೊತ್ತಿರದಂತ ವ್ಯಕ್ತಿಗಳು ಇವತ್ತು ಪತ್ರಿಕೋದ್ಯಮವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಮೇಲೆ ಒಂದು ಅಂಕುಶವನ್ನು ಇಡಬೇಕು ಎಂಬ ಒಂದು ಭಾವನೆಯಲ್ಲಿ ಇದ್ದಾರೆ. ಅಂತ ವ್ಯಕ್ತಿಗಳನ್ನು ನಾವು ಇವತ್ತು ಉತ್ತರವನ್ನು ಕೊಡ್ಲಿಕ್ಕೆ ನಾನು ಇತ್ತೀಚೆಗೆ ಎಂದು ನಾನು ಕ್ಯಾಮ್ರಾಮನ್ ಮುಂದೆ ಬರಲಿಲ್ಲ. ಆದ್ರೆ ಇವತ್ತು ಅನಿವಾರ್ಯವಾಗಿ ಆ ಒಂದು ಸನ್ನಿವೇಶವನ್ನು ಗಮನಿಸಿ ನಾನು ಇವತ್ತು ಅವರಿಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪತ್ರಿಕೋದ್ಯಮದ ಬಗ್ಗೆ ತಿಳಿದುಕೊಳ್ಳುವುದು ಜೊತೆಗೆ ಅದರ ನೀತಿ ಸಂಹಿತೆಯನ್ನು ಕೂಡ ತಿಳಿದುಕೊಳ್ಳುವುದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಆ ಪುಣ್ಯಾತ್ಮಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಆ ಪತ್ರಿಕೆ ಬಗ್ಗೆ ಅಷ್ಟೊಂದು ಭಯ ಯಾಕೆ ಅವನಿಗೆ? ಆ ಪತ್ರಿಕೆಯಲ್ಲಿ ಬರುವಂತ ಸುದ್ದಿಗಳನ್ನು ಆತರ ಗಮನಿಸ್ತಾನೆ ಇರ್ತಾನೆ. ಜೊತೆಗೆ ಅಷ್ಟು ಭಯ ಹುಟ್ಟುವುದಾದ್ರೆ ಏಕೆ? ಅಂತ ಪ್ರಭಾವ ಬೀರುವಂತ ಪತ್ರಿಕೋದ್ಯಮದ ಬಗ್ಗೆ ಇವತ್ತು ಅವನು ಕೆಲವು ಹೇಳಲಿಕ್ಕೆ ಇಷ್ಟಪಡಂತ ಪದಗಳನ್ನು ಆತನು ಬಳಸ್ತಾ ಇದ್ದಾನೆ. ಆ ಪುಣ್ಯಾತ್ಮನಿಗೆ ಹೇಳ್ತೀನಿ ನಾನು, ಚಾಚುಡ ಪೇಪರ್ ಅಂತ ಹೇಳುವಂತ ವ್ಯಕ್ತಿ ಇವತ್ತು ನಮ್ದು ಪತ್ರಿಕೆ ಎಂದು ಚಾಚುಡ ಅಂದ್ರೆ ಯಾವ ಹೋಟೆಲ್ಗಳಲ್ಲಿ ಇಲ್ಲ, ನಮ್ಮ ಪತ್ರಿಕೆ ಯಾರು ಕೊಡಲ್ಲ ಚಾಚುಡ ಹಾಕಿ. ರಾಜ್ಯ ಮಟ್ಟದಂತ, ಜಿಲ್ಲಾ ಮಟ್ಟದಂತ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೂಡ ನೀವು ಕೂತ್ಕೊಂಡು ಚುಡ ತಿಂತಾ ಇದೀಯ. ಆ ಪತ್ರಿಕೆ ಅವಮಾನ ಮಾಡಿದ್ಯಾ. ಅಂತ ಪತ್ರಿಕೆಯನ್ನು ನೀನು ಅವಮಾನ ಮಾಡುವ ಮೂಲಕ ಇವತ್ತು ಪತ್ರಿಕೋದ್ಯಮದ ಬಗ್ಗೆ ನೀನು ಇಷ್ಟೊಂದು ನಿಷ್ಕಾಳಜಿಯಾಗಿ, ಇಷ್ಟೊಂದು ಅವಹೇಳನಕಾರಿ ಮಾತನಾಡ್ತೀಯದಲ್ಲ. ಅದೇ ಪತ್ರಿಕೆ ನಿನ್ನನ್ನು ಮೇಲೆಬ್ಬಿಸಿದೆ, ಅದೇ ಪತ್ರಿಕೆ ನಿನ್ನನ್ನು ಕೆಳಗನ್ನು ಕೂಡ ಬೀಳಿಸುತ್ತೆ. ನೀನು ಒಬ್ಬ ಜನಪ್ರತಿನಿಧಿ, ನೀ ಜನಸೇವಕ, ನಾನು ಸಮಾಜ ಸೇವಕ. ನೀನು ಮಾಡಿರುವಂತ ಕೆಲಸ, ಘನಕಾರ್ಯ ಕೆಲಸ ನಾನು ತೋರಿಸ್ತೀನಿ ಪತ್ರಿಕೆ. ನಿನ್ನ ಒಂದು ಮತದಾನ, ಇಂಪಾರ್ಟೆಂಟ್ ಮತದಾನ ಏನಿದೆಯಲ್ವಾ, ಒಂದು ಮತದಾನ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನನಗೂ ಗೊತ್ತು. ಆ ಮತದಾನ ಪಡೆಯುವ ಮೂಲಕ ನೀನು ಮೇಲೂ ಹೇಳ್ತೀಯ, ಕೆಳಗನು ಬೀಳ್ತೀಯ. ಆದ್ರೆ ನಿನ್ನಿಂದ ನಾನು ಸರ್ಟಿಫಿಕೇಟ್ ಪಡೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮ್ಯಾನ್ ತಿಳ್ಕೊ, PDF ಅಂತ ಹೇಳ್ತಾ ಇದೀಯ ನೀನು. PDF ಅಂದ್ರೆ ಏನು ಗೊತ್ತಾ ನಿನಗೆ? ಈ ವಿಡಿಯೋವನ್ನು ನೀವು ಗಮನಿಸಿದಾಗ ಪಕ್ಕದಲ್ಲಿ ಇದ್ದವ್ರಿಗೂ ಕೂಡ ಕೇಳ್ಬೋದು PDF ಅಂದ್ರೆ ಏನಂತ. ಕೇಳ್ತೀಯ, ನನಗದು ನಂಬಿಕೆ ಇದೆ, ನನ್ಗೆ ಗೊತ್ತಿದೆ. PDF ಅಂದ್ರೆ ತಿಳ್ಕೊ, ಇಡೀ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ಹಿಡಿದು ಭಾರತ ಸರ್ಕಾರ ಕೂಡ ಡಿಜಿಟಲೀಕರಣ ಮೂಲಕನೇ ವ್ಯವಹಾರ ನಡೆಸ್ತಾ ಇದ್ರೆ, ಪತ್ರಕರ್ತ ಕಾಗದ ಮೂಲಕನೇ ವ್ಯವಹಾರ ನಡೆಸ್ತಾ ಇದೆ. ಮೊಬೈಲ್ ಯಾಕೆ ಇಟ್ಕೊಂಡಿದೀಯಾ? PDF ಏನೋ ಗೊತ್ತಿಲ್ವಾ ನಿನಗೆ? ಮೊಬೈಲ್ ಯಾಕೆ ಇಟ್ಕೊಂಡಿದ್ಯಾ? ಪೈಪ್ ಹಚ್ಕೊಂಡು ಮಾತಾಡ್ಕೊಂಡು ಅಡ್ಡಾಡಲ್ಲ, ಪೈಪ್ ಹಚ್ಕೊಂಡು ಇಟ್ಕೋ, ಕಿವಿಯಾಗಿ ಇಟ್ಕೊಂಡು ಮಾತಾಡ್ಕೊಂಡು ಅಡ್ಡಾಡು. ಮೊಬೈಲ್ ಯಾಕೆ ನೋಡ್ತಿದ್ಯಾ? ಮೆಸೇಜ್ ಯಾಕೆ ನೋಡ್ತಾ ಇದ್ಯಾ? ತಿಳ್ಕೊ ಪುಣ್ಯಾತ್ಮ, PDF ಅಂದ್ರೆ ಏನಂತ ತಿಳ್ಕೊ ಮೊದಲು. ಬ್ಲಾಕ್ ಮೇಲ್ ಮಾತಾಡ್ತೀಯ, ಬ್ಲಾಕ್ ಮೇಲ್. ಪತ್ರಿಕೋದ್ಯಮದ ಏನಿದೆ ಎಂಬುದನ್ನು ತಿಳ್ಕೊ. ಪತ್ರಿಕೋದ್ಯಮ ನಿಷ್ಪಕ್ಷಪಾತವಾಗಿ, ನಿರ್ದಿಷ್ಟವಾಗಿ, ನಿರ್ಭಯವಾಗಿ ಪತ್ರಿಕೆ ಮಾಡುವವರೇ ಪತ್ರಕರ್ತರು. ಅದು ಪತ್ರಿಕೆ ಧರ್ಮ. ಕೆಲವರಿದ್ದಾರೆ ವರ್ಣನೆ ಮಾಡ್ತಾರೆ, ಓಕೆ ವರ್ಣನೆ ಮಾಡ್ತಾರೆ, ಅವ್ರು ಬಕೆಟ್ ಪತ್ರಕರ್ತರವರು. ನಾ ಅವ್ರಿಗೆ ಹೇಳಕ್ ಇಷ್ಟಪಡಲ್ಲ. ಎದ್ದ ತಕ್ಷಣ ಮುದ್ದೆಬ್ಯಾಡ್ ಟೈಮ್ಸ್ ನೋಡೋಷ್ಟೊಳಗೆ ನಿದ್ದೆ ಯಾರಿಗೂ ಬರಲ್ಲ, ನೆಮ್ಮದಿ ಇಲ್ಲ. ಯಾವ ಅಧಿಕಾರಿಗಳು ಕೂಡ ನೀನು ಹೋಗಿ ಕೇಳು. ಅಂತ ಧರ್ಮವನ್ನು ಪಾಲಿಸಿಕೊಂಡು ಬಂದರಂತ ನಮ್ಮ ಮುದ್ದೆಬ್ಯಾಡ್ ಟೈಮ್ಸ್ ಪತ್ರಿಕೆ, ತಿಳಿದುಕೋ. ಅಂತ ಪತ್ರಿಕೆ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತೀಯಲ್ಲ. ಮೊದಲು ನೀನು ಏನು ನಿನ್ ಬಗ್ಗೆ ಏನು ಹೇಳಕ್ಕೆ ನಂಗೆ ಇಷ್ಟಪಡಲ್ಲ. ಹಿಂದಿನ ಬಾಗಲಿನಿಂದ ನೀನು ಶಾಲೆ ಕಲ್ತಿರ್ಬಹುದು,
ಆದ್ರೆ ನಾವು ಜ್ಞಾನಿಗಳು, ಕಲ್ತ್ಕೊಂಡಿದ್ದವರು, ನಾವು ಪತ್ರಿಕೋದ್ಯಮಿಯವರು, ಪತ್ರಕರ್ತರು. ನಾವು ಈ ಪತ್ರಿಕೆಯನ್ನು ಪ್ರಿಂಟ್ ಆಗುತ್ತೆ, ದಿನ ಬೆಳಗಾದ್ರೆ ಆಫೀಸಲ್ಲಿ ಚೆಕ್ ಮಾಡ್ಕೋ, ಹೋಗು, ನೀನು ನೋಡಿದೀಯ. ಸಮಾಜಕ್ಕೆ ತಪ್ಪು ದಾರಿ ತೋರಿಸುವಂತ ಕೆಲಸ ಮಾಡಬೇಡ. ಸಮಾಜದಲ್ಲಿ ಪತ್ರಿಕೆ ಬಗ್ಗೆ ಇರುವಂತ ಗೌರವ ನೀ ಮೊದಲು ಕಲ್ತ್ಕೊಳ್ಕೊ. ಈ ಪತ್ರಿಕೆ ನೀ ನಮ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಗೆ ಸರ್ಕಾರಕ್ಕೆ ನಾನು ಉತ್ತರ ಕೊಡ್ತೀನಿ. ಸರ್ಕಾರಕ್ಕೆ ನಮ್ಮನ್ನು ಕೇಳಲಿಕ್ಕೆ ನೀ ಯಾರು? ಒಬ್ಬ ಪುಡಾರಿ ರಾಜಕೀಯ ಮನುಷ್ಯ ನೀನು ಪತ್ರಿಕೆ ಬಗ್ಗೆ ಗೌರವ ಮಾತಾಡ್ತೀಯ? ನಮ್ಮ ಮೇಲೆ ಒಂದು ಸ್ಕ್ರೀನ್ ಕಮಿಟಿ ಅಂತ ಇರುತ್ತೆ, ಅವರು ನಮಗೆ ಕೇಳ್ತಾರೆ, ಅವರು ನಮ್ಮನ್ನು ನಾವು ಅವ್ರಿಗೆ ಉತ್ತರ ಕೊಡ್ತೀವಿ. ಅದು ನೀ ಹೇಳೋದು ಅವಶ್ಯಕತೆ ನನಗಿಲ್ಲ. ಪತ್ರಿಕೋದ್ಯಮ ಬಗ್ಗೆ ಎಷ್ಟು ಹಗುರವಾಗಿ ಮಾಡ್ತಾ ಇರ್ತಿದ್ಯಲ್ಲ, ನೀನೆಲ್ಲೋ ಒಂದು ಕಡೆ ನನ್ಗನಿಸ್ತಾ ಇದೆ ಪತ್ರಕರ್ತರು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಅವರನ್ನು ನಿಯಂತ್ರಿಸಿಕೊಳ್ಳಬೇಕು. ನಿನ್ನಂತ ಮಾಡಿರುವಂತ ಹಗರಣಗಳನ್ನು ನಾವು ಮುಚ್ಚಿಕೊಳ್ಳುವಂತ ಪ್ರಯತ್ನ ನಿಂದಾಗಿದ್ರೆ ಅದು ಮೊದಲು ತಲೆಯಿಂದ ತೆಗೆದು ಹಾಕೋದು ಮೊದಲನ್ನು. ಆದ್ರೆ ಈ ಪತ್ರಿಕೆ ಎಂದು ಆತರ ಕೆಲಸ ಮಾಡಿಲ್ಲ. ಅವತ್ತು ನೀವು ಹೇಳ್ತಿರ್ಬೇಕಾದ್ರೆ ಆ ಪತ್ರಕರ್ತರು ನೀ ಆ ಮಟ್ಟಿಗೆ ಈ ಮಟ್ಟಿಗೆ ಆ ಪತ್ರಿಕೆ ಬಗ್ಗೆ ನೀನು ಅವಹೇಳನಕಾರಿ ಮಾತನಾಡ್ತಾ ಇದೀಯಾ, ಅವಮಾನ ಮಾಡ್ತಿದೀಯಾ ಪತ್ರಕರ್ತರಿಗೆ. ಅವರು ಕೂಡ ಇರ್ಬಹುದಲ್ಲೇ, ಆದ್ರೆ ಅಂತವರೆಲ್ಲ ನೀ ಎಲ್ಲರೂ ನೋಡು. ಅಂತ ನಾವು ಬ್ಲಾಕ್ ಮೇಲ್ ಮಾಡಿದ್ದೇ ಆದ್ರೆ ಹಲವರಿದ್ದಾರೆ ಸಮಾಜದಲ್ಲಿ, ಹಲವರು ನಗರದಲ್ಲಿ ಪತ್ರಕರ್ತರಿದ್ದಾರೆ, ನಿಷ್ಪಕ್ಷಿತವಾಗಿ ಬರೆಯೋರಿದ್ದಾರೆ, ನಾವು ಕೊಡ್ತೀವಿ. ಆದ್ರೆ ಎಲ್ಲೇ ಕಾನೂನು ಮೂಲಕ ನಿನ್ಗೆಲ್ಲ ಬ್ಯಾಟಿಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಮಾನನಷ್ಟ ಮುಖದ್ದನ್ನು ಹೂಡ್ತೀವಿ. ನೀನು ಹೊಡು, ನೀನು ನಿನ್ನ ದಾರಿಯಲ್ಲಿ ಹೋಗು, ನಾವು ನನ್ನ ದಾರಿಯಲ್ಲಿ. ಆದ್ರೆ ನಾನು ಈ ಒಂದು ಹೇಳಲಿಕ್ಕೆ ಇಷ್ಟೊಂದು ನಿನ್ಗೆ ತಿಳಿಬುದ್ಧಿ ಹೇಳಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಒಂದು ವಿಡಿಯೋ ಸರ್ಕ್ಯೂಲ್ ಆಯ್ತು. ಆ ಒಂದು ವಿಡಿಯೋವನ್ನು ನಾನು ಗಮನಿಸಿ ಇವತ್ತು ಈ ಒಂದು ಹೇಳಿಕೆಯನ್ನು ನಿನಗೆ ತಿಳಿಸಬೇಕನ್ನುವ ಒಂದು ಉದ್ದೇಶದಿಂದ ನಾನು ಬಂದಿರುವುದು. ಆದ್ರೆ ಪತ್ರಿಕೋದ್ಯಮವನ್ನು ನೀನು ಅವಮಾನಿಸಿದ್ಯಾ. ಇದು ನನ್ನ ಕೇವಲ ಒಂದು ಮುದ್ದೇನ ಟೈಮ್ಸ್ ಪತ್ರಿಕೆ ಅಷ್ಟೇ ಅಲ್ಲ, ಇಡೀ ಪತ್ರಿಕೋದ್ಯಮವನ್ನೇ ನೀನು ಅವಮಾನಿಸಿದ್ಯಾ. ಆ ಪತ್ರಕರ್ತರು ನಿನಗೆ ಜಾಬ್ ಕೊಡ್ತಾರೆ ಅಂತೇನಿಲ್ಲಲ್ಲ. ಆದ್ರೆ ನೀನು ಯಾವತ್ತಿಗೂ ತಿಳಿದುಕೋ, ಒಂದು ಪತ್ರಿಕೆ ಇರುವುದು ನಾವು ಯಾರಿಗೂ ಸಮಾಜದಲ್ಲಿ ಘಾಸಿ ಆಗುವಂತ ಪದಗಳನ್ನು ನಾವು ಬಳಸಿಲ್ಲ. ಇದ್ದಿದ್ದಂಗೆ ಬರಿತೀವಿ, ನಿರ್ಭಯವಾಗಿ ನಿರಂತರವಾಗಿ ಬರಿತೀವಿ, ನೇರವಾಗಿ ಬರಿತೀವಿ ನಾವು. ಆದ್ರೆ ನಾವು ಯಾರಿಗೂ ಗುಲಾಮ್ ಅಲ್ಲ. ನೀವು ಗುಲಾಮ ಮಾಡ್ಕೊಳ್ಳೋಗಂಟು ಹೊಂಟಿರ್ಬೋದು ಕೆಲವರಿಗೆ, ಅದು ನಿನಗೆ ಸರಿಸಮ, ಅದು ನಮ್ಗೆ ಆಗಲ್ಲ, ಸಾಧ್ಯ ಇಲ್ಲ. ಮುಂದೆ ನಿನಗೆ ನೀ ನಮ್ಮ ಮೇಲೆ ಮುಕದ್ದಮೆ ಹೂಡು, ನಾವು ಬೇಡನಲ್ಲ. ಆದ್ರೆ ನಾವು ನಿನ್ ಮೇಲೆ ಮುಕದ್ದಮೆ ಹೂಡ್ತೀವಿ, ಅದನ್ನು ಎದುರಿಸಲಿಕ್ಕೆ ಸಿದ್ಧಾಗು. ನಾವು ಏನನ್ನೋದು ನಿಮ್ಗೆ ತೋರಿಸ್ಕೊಡ್ತೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.